ಐ ಥಿಂಕ್ ಪರಪ್ಪನ ಅಗ್ರಹಾರದಲ್ಲಿ ಇವತ್ತಿನ ದಿವಸ ಇರೋದ್ರಲ್ಲಿ ಅಬೌಟ್ 20 to 30% UTP ಬರೇ ಬಾಡಿ ವಾರೆಂಟ್ ಮೇಲೆ ಇದೆ. ಪ್ರತಿಯೊಬ್ಬರು WPHC ಹೋಗಿ ಅಲ್ಲಿಂದ ಬರುವಂತ ಕರ್ಮ ಯಾಕೆ? ನಾ ಹೇಳಿದ ಅರ್ಥ ಆಯ್ತಲ್ಲ. ಆತರ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರು. ಅಲ್ಲಿ ಈ ಕೋರ್ಟ್ ಇಂದ ಡಿವಿಷನ್ ಬೆಂಚ್ಗೆ ಹೋಗಿ ಅಲ್ಲೆಲ್ಲ ಒದ್ದಾಟ ಮಾಡ್ಕೋಬೇಕಾಗುತ್ತೆ. ಬೇರೆ ಕೆಲಸಗಳಿದೆಯಲ್ಲ. ಈ ನಿಮ್ಮ ಹೋಮ್ ಸೆಕ್ರೆಟರಿ ಅವರು ಬರ್ಲಿ, ಗೊತ್ತಾಯ್ತಲ್ಲ. ಅರೆಸ್ಟ್ ಆಗಿಲ್ಲ ಅಂದ್ರೆ 439 ಡಿಸ್ಮಿಸ್ ಆಗುತ್ತೆ ವಕೀಲ್ರೆ. ಅದ್ರ ಮಾಡೋದ್ರ ಜೊತೆಗೆ ಸೂಕ್ತವಾದ ನಿರ್ದೇಶನನ ಕೆಳಗಡೆ ಕೋರ್ಟ್ಗಳಿಗೆ ಕೊಡೋಣ. ಬೋತ್ ಟು ದಿ ಜೈಲ್ ಅಥಾರಿಟೀಸ್ ಅಂತ. PP ಅವರೇ ತಾವು ಕೂಡ ಅಬ್ಜೆಕ್ಷನ್ ಹಾಕಿ, ಗೊತ್ತಾಯ್ತಲ್ಲ. ಅದೆಲ್ಲಮ್ಮ ILR 2015 ನಂಬರ್ ಇದೆ ನಿನ್ ಕಡೆ. I passed an order in the rural court referring all these things in detail. ಗೊತ್ತಾಯ್ತಲ್ಲ, ಅದನ್ನ ಬರ್ದಿದ್ದೀನಿ, ತೆಗೆದುಕೊಳ್ಳಿ ಅದ್ರೊಳಗಡೆಗೆ. ILR 2015 ಅಂತಿದೆ ನೋಡಿ, ತೆಗಿರಿ. ಹೇಳಿ ಅವ್ರ ಹತ್ರ ಇದೆಯಾ ರೆಡಿಲಿ ಅಂತ. ಅಬ್ಜೆಕ್ಷನ್ ಹಾಕಿ ನೀವು. ನಿಮ್ದು ಇನ್ನೊಂದು ಮ್ಯಾಟ್ರ್ ಯಾವತ್ತೋ ಒಂದಿನ ಹಾಕದ್ನಲ್ಲ, 10th ಇದನ್ನ ಲಿಸ್ಟ್ ಮಾಡಿ. ILR 2015 ಕರ್ನಾಟಕ 4675 ಇಲ್ಲೇ ಇದ್ರೆ ಕೊಡಿ. ಗೌರವ್ ಗೋಯಲ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತ. ನೀವು ತೆಗೆಸ್ಕೊಳ್ಳಿ PP ಅವರೇ. WP ಹೇಬಿಯಸ್ ಕಾರ್ಪಸ್ WPHC ನಂಬರ್ 83 of 2015. Disposal date to 23rd June 2015. ಆಯ್ತಾ? ಆಮೇಲೆ 1987 ಸಪ್ಲಿಮೆಂಟ್ 1 SCC 143. ಪಾರ್ಟೀಸ್ ನೇಮು ರಾಮದಾಸ್ ರಾಮ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂಡ್ ಅನದರ್ ಅಂತ. ಆಯ್ತಾ? ಅದಾದ್ಮೇಲೆ ಇನ್ನೊಂದು ಬರ್ಕೊಳ್ಳಿ. ಅರುಣ್ ಕೃಷ್ಣ ಸೈಲ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ WPHC ಹೇಬಿಯಸ್ ಕಾರ್ಪಸ್ ನಂಬರ್ 243 of 2014. Disposal date to 26th December 2014. ಅದೆಲ್ಲ ತೆಗೆಸಿಟ್ಕೊಳ್ಳಿ. ಯು ಫೈಲ್ ಇಟ್ ವಿತ್ ಎ ಕಂಪೈಲೇಷನ್. ವಿಲ್ ಪಾಸ್ ಎ ಡೀಟೇಲ್ ಆರ್ಡರ್. ಇದು ಕೊಡಿ ಈಗ. ವಿಲ್ ಪಾಸ್ ಎ ಡೀಟೇಲ್ಡ್ ಆರ್ಡರ್. ಯಾಕೆಂದ್ರೆ ದಿನಾ ಬೇರೆ ಇದೇ ಗಲಾಟೆ ಆಗೋಗಿದೆ. ಕೆಲವರು ರೀಕಾಲ್ ಮಾಡ್ತಾರೆ, ಕೆಲವರು ರೀಕಾಲ್ ಮಾಡೋದಿಲ್ಲ, ಇನ್ ಕೆಲವರು ಇನ್ನೇನೋ ಹೇಳ್ತಾರೆ. ಅವರು ಜೈಲಲ್ಲಿ ಇಟ್ಕೊಂಡಿದ್ದಾರೆ. ಈ ನಿಮ್ಮ ಹೋಮ್ ಸೆಕ್ರೆಟರಿ ಅವರು ಬರ್ಲಿ, ಗೊತ್ತಾಯ್ತಲ್ಲ. ಅಲ್ಲ, ಅವ್ರು ಬರ್ಲಿ, ನೀವು ಅವ್ರನ್ನ ಯು ಕೀಪ್ ಹಿಮ್ ಪ್ರೆಸೆಂಟ್. ಇಫ್ ಯು ವಾಂಟ್ ಅ ಡೈರೆಕ್ಷನ್ ಐ ವಿಲ್ ಗಿವ್ ಯು ದಿ ಡೈರೆಕ್ಷನ್. ಯಾಕಂದ್ರೆ ಪ್ರಿಸನ್ ಆಲ್ಸೋ ಕಮ್ಸ್ ಅಂಡರ್ ದಿ ಹೋಮ್ ಸೆಕ್ರೆಟರಿ. ಸೊ ಲೆಟ್ ಹಿಮ್ ಬಿ ದೇರ್. ಈಗ ಇವ್ರಿದ್ರು, ಅವರು ಇಲ್ವಂತೆ. ಈಗ ಹೇಮಂತ್ ಕುಮಾರ್ ಅಂತ ಯಾರೋ ಇದ್ರು, ಅವ್ರು ಇಲ್ವಂತ. ಈಗ ಯಾರೋ ಬೇರೆಯವ್ರು ಇದ್ದಾರೆ, ಸಮ್ ಲೇಡಿ ಇಸ್ ದೇರ್ ಆಸ್ ದಿ ಹೋಮ್ ಸೆಕ್ರೆಟರಿ. ಅವ್ರನ್ನ ನೋಡಿ ಅವ್ರಿಗೆ ಸಾಧ್ಯವಾದ್ರೆ ನೀವೇ ರಿಕ್ವೆಸ್ಟ್ ಮಾಡಿ ಬರ್ಲಿಕ್ಕೆ. ಇಲ್ಲ ಅವ್ರಿಗೆ ಆರ್ಡರ್ ಬೇಕು ಅಂತಂದ್ರೆ ನಾನು ಡೈರೆಕ್ಟ್ ಮಾಡ್ತೀನಿ. ಸೊ ದಟ್ ದಿಸ್ ಕುಡ್ ಬಿ ಪುಟ್ ಎನ್ ಎಂಡ್. ಸುಮ್ನೆ ಅದನ್ನೇ ಯಾವ್ಯಾವ್ದೋ ಕೇಸ್ ನಲ್ಲಿ ಇರೋದನ್ನ ಎಲ್ಲ ಇಟ್ಕೊಂಡು ಒದ್ದಾಡ್ತಾರೆ, ಗೊತ್ತಾಯ್ತಲ್ಲ. SPP ಅವ್ರಿಗೆ ಬರ್ಲಿಕ್ಕೆ ಹೇಳಿ ಬೇಕಾದ್ರೆ. SPP ಅವರು ಇವತ್ತೊಂದ್ ದಿವಸಕ್ಕೆ ಈ ಕೇಸಿಗೆ SPP ಅವ್ರು ಇರ್ಲಿ ವಿತ್ ಹೋಮ್ ಸೆಕ್ರೆಟರಿ. ನಿಮ್ಮ ಕಷ್ಟ ಸುಖ ಏನಿದೆಯೋ ಅದನ್ನ ಹೇಳಿ. ಅಂದ್ರೆ ಇವಾಗ ಅವ್ರನ್ನ ನಾವು ಹಂಗೆ ಬಿಟ್ಬಿಟ್ರೆ ನಿಮ್ಗೇನ್ ತೊಂದರೆ ಆಗುತ್ತೆ ಅದನ್ನ ಹೇಳಿ. ಅದಕ್ಕೂ ಸೂಕ್ತವಾದ ಒಂದು ನಿರ್ದೇಶನ ಕೊಟ್ಟು ಏನಾರು ಒಂದು ಮಾಡೋಣ. ಅಲ್ಲಿ ನನ್ನ ಪ್ರಕಾರ ದರ್ ಇಸ್ ಎನ್ ಆಪ್ ಕಾಲ್ಡ್ ಇ-ಪ್ರಿಸನ್ ಅಂತ ಏನೋ ಒಂದು ಆಪ್ ಮಾಡಿದ್ದಾರೆ. ಇ-ಪ್ರಿಸನ್ ಅಂತ. ಹಿಂದೆ ಎಲ್ಲ ಏನಾಗ್ತಿತ್ತು ಅಂತಂದ್ರೆ, ನಾವ್ ಇಲ್ಲಿಂದ ಬಾಡಿ ವಾರೆಂಟ್ ಕೊಟ್ರೆ ಅಲ್ಲಿ ಬೇಲ್ ಆಗ್ಬಿಟ್ರೆ, ಅದು ಬೇಲ್ ಆಗಿ ಹೋಗ್ಬಿಟ್ಟಿರ್ತಾನೆ, ಇನ್ನೆಲ್ಲ ಅರೆಸ್ಟ್ ಆಗಿದ್ದಾನೆ ನಮ್ಗೆ ಸಿಗ್ತಿರ್ಲಿಲ್ಲ. ಇದೆಲ್ಲ ಕಷ್ಟ ಆಗ್ತಿತ್ತು. ಈಗ ಇ-ಪ್ರಿಸನ್ ಅಂತಾನೆ ಏನೋ ಒಂದು ಆಪ್ ಮಾಡಿದ್ದಾರೆ.
ಸರ್ಕಾರದಿಂದ. ಆ ಇ ಪ್ರಿಸನ್ ಆಪ್ ಒಳಗಡೆಗೆ ದೀಸ್ ಡೀಟೇಲ್ಸ್ ವಿಲ್ ಬಿ ದೇರ್. It is a simple form of our earlier whatever the register that they maintain in the jail. UTP register ಅಂತ ಇರುತ್ತೆ. UTP register ನಲ್ಲಿ ಏನೇನ್ ಕಾಲಮ್ಸ್ ಇರುತ್ತೋ ಅದೇನೇನೆ ಆಪ್ ಅಲ್ಲಿ ಇದೆ. ಅದರ ಆಧಾರದ ಮೇಲೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಅದಿದ್ರೆ ಇನ್ಯಾವ ಕೇಸಲ್ಲಿ ಬಾಡಿ ವಾರೆಂಟ್ ಬಂದಿದೆಯೋ ಅದನ್ನ ಎಂಟ್ರಿ ಮಾಡ್ಲಿ, ಅಲ್ಲಿ ಐಒದು ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಲಿ. Or before releasing, let them intimate the concerned IO that we are releasing such and such a person because he has obtained bail. It is for you to work out for the rest of the your case is concerned. ಇಲ್ಲ ಹೋದ್ರೆ ಏನಾಗುತ್ತೆ, ಸೀರೀಸ್ ಆಫ್ ಕೇಸಸ್ ನಲ್ಲಿ ಇದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ, ಬೇಲ್ ಆಗುತ್ತೆ, ಹೊರಟೋಗ್ತಾನೆ, ಇವ್ರು ಬಾಡಿ ವಾರೆಂಟ್ ಇಂದ ಜೈಲವ್ರು ಇಟ್ಕೊಂಡಿದ್ದಾರೆ, ಅದರಿಂದ ತೊಂದರೆ ಆಗ್ತಾ ಇದೆ. There is no, see, this is what I said. It's a division bench judgment. Justice Shantangowda Sahib and Bodiyal Sahib have written this. You can go through this. ಇಲ್ಲಿ ಈ ಪ್ರಶ್ನೆ ಅದೇ ಬಂದಿದೆ. ಬಾಡಿ ವಾರೆಂಟ್ ಡಸ್ ನಾಟ್ ಆಥರೈಸ್ ದಿ ಜೈಲ್ ಅಥಾರಿಟೀಸ್ ಟು ಕೀಪ್ ಎನಿ ಪರ್ಸನ್ ಇನ್ ಪ್ರಿಸನ್. ದಟ್ ಇಸ್ ವಾಟ್ ದಿ ರಿಕ್ವೈರ್ಮೆಂಟ್. ಡಿವಿಷನ್ ಬೆಂಚು WPHC ನೋಡ್ಕೊಳ್ಳಿ, ಅದನ್ನ ಎಲ್ಲ ಇದೆ ನೋಡಿ, ಗೊತ್ತಾಯ್ತಲ್ಲ, ತಗೊಳ್ಳಿ, ಅವ್ರ ಕಡೆ ಕೊಡಿ. ನೀವು ಒಂದು ಮೆಥಡಾಲಜಿ ಮಾಡ್ಕೋಬೇಕು. ಆ ಆಪ್ ಗಿಪ್ ಎಲ್ಲ ತಗೊಂಡು 10th ಬರ್ಲಿ, ಅವ್ರು ನೋಡೋಣ. SPP ಅವ್ರು ಬರ್ಲಿ, ಅವ್ರಿಗೆಲ್ಲ ತಿಳಿಸಿ ಇದನ್ನ ಹೀಗಿದೆ. ತುಂಬಾ ಪ್ರಕರಣ, ಐ ಥಿಂಕ್ ಪರಪ್ಪನ ಅಗ್ರಹಾರದಲ್ಲಿ ಇವತ್ತಿನ ದಿವಸ ಇರೋದ್ರಲ್ಲಿ ಅಬೌಟ್ 20 to 30% UTP ಬರೇ ಬಾಡಿ ವಾರೆಂಟ್ ಮೇಲಿದೆ. ಅದನ್ನು ಬೇಕಾದ್ರೆ ತರಿಸ್ಕೊಳ್ಳೋಣ, ಜೈಲರ್ಗೆ ಹೇಳಿ ಡೀಟೇಲ್ಸ್ ನ. ಹೌ ಮೆನಿ ಪರ್ಸನ್ಸ್ ಆರ್ ಡಿಟೈನ್ಡ್ ಓನ್ಲಿ ಆನ್ ಬಾಡಿ ವಾರೆಂಟ್ ಅಂಡ್ ಆಸ್ ಪರ್ ದಿ ಜಜ್ಮೆಂಟ್ ಆಫ್ ಡಿವಿಷನ್ ಬೆಂಚ್ ಜಜ್ಮೆಂಟ್ ಆಫ್ ಅವರ್ ಹೈಕೋರ್ಟ್ ವಿಚ್ ಐ ರೆಫರ್ಡ್ ನೌ, all those custody are illegal custody. You understand? You are not supposed to. You are not supposed to. And this court being a constitutional court can direct. ಇವತ್ತನ್ನೇ ಹೇಳ್ಬೇಕು, ಅವ್ರನ್ನೆಲ್ಲ ಬಿಟ್ಬಿಡಿ, ನೀವೇ ಬಿಡ್ಬೇಕು. ದಟ್ಸ್ ವಾಟ್ ದಿ ಡೈರೆಕ್ಷನ್ ಇಸ್ ಫಾರ್ ದಿ ಜೈಲ್ ಅಥಾರಿಟೀಸ್ ಇನ್ ದಟ್. ಪ್ರತಿಯೊಬ್ಬರು WPHC ಹೋಗಿ ಅಲ್ಲಿಂದ ಬರುವಂತ ಕರ್ಮ ಯಾಕೆ? ನಾ ಹೇಳಿದ ಅರ್ಥ ಆಯ್ತಲ್ಲ. ಆತರ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರು. ಅಲ್ಲಿ ಈ ಕೋರ್ಟ್ ಇಂದ ಡಿವಿಷನ್ ಬೆಂಚ್ ಹೋಗಿ ಅಲ್ಲೆಲ್ಲ ಒದ್ದಾಟ ಮಾಡ್ಕೋಬೇಕಾಗುತ್ತೆ. ಬೇರೆ ಕೆಲಸಗಳಿದೆಯಲ್ಲ, HEGP to file objections, learned having regard to the nature of the petition, presence of learned SPP is necessary in this case, full stop. So also presence of Home Secretary is desirable to chalk out a proper methodology in a matter of this nature, where the petitioners are detained by the prison authorities not on the basis of remand warrant, but on the basis of body warrant issued under section 267 CRPC by any other court other than the court which authorized the petitioner to be in judicial custody. Post accordingly released this matter on 10th March 2022. Post. In the meantime, the prosecution may also prosecution may also express their difficulty in a matter of this nature, practical difficulty in a matter of this nature. Ordered accordingly. ಅಷ್ಟೇ ಸಾಕು, ಕಾಲ 10th ಅಷ್ಟೇ ಸಾಕು ಮಾಡಿ.